ಎಲ್ಲ 160 ರಿಂಗೆಟ್ ಎಲ್ಲ ಕಾಸ್ಟ್ಲಿ. ನಮ್ ಕಡೆ ಕರ್ಜಿಕಾಯಿ ಮಾಡಲ್ವಾ, ಆ ಶೇಪ್ ಅಲ್ಲಿ ಮಾಡಿದ್ದಾರೆ. ಬಿಸಿ ಇದ್ರೆ ಚೆನ್ನಾಗಿರೋದು. ನೀವೇನಾರ ತಗೊಳ್ಳಲ್ಲ ಅಂತಂದ್ರೆ ಯಾಕೆ ಪ್ರೈಸ್ ಕೇಳ್ತೀರಾ ಹಂಗೆ ಹೀಗೆ ಅಂತ ಒಂದ್ ಸ್ವಲ್ಪ ರೂಢಾಗೆ ಮಾತಾಡೋದು. ನಮ್ಮಮ್ಮ ಅಂತಾರೆ 3 ಹಣ್ಣು ಬರುತ್ತಂತೆ ನಮ್ಮ ಕಡೆ. ಔಟರ್ ಟೆಕ್ಸ್ಚರು ಕೇಕ್ ತರ ಇದೆ, ಒಳಗಡೆ ಶುಗರ್. ಇಂಡಿಯಾದವ್ರು ಯಾವ ದೇಶದಲ್ಲಿ ಇಲ್ಲ ಹೇಳಿ. ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸ್ ಇದೆ. ನಿಮ್ಗೆ ಏನಾರ ಇಲ್ಲಿ ಬಂದು ಸೆಟಲ್ ಆಗಿ ಮದುವೆ ಆಗ್ಬೇಕಂದ್ರೆ ನೋಡಿ, ಇಲ್ಲಿ ಬಂದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಮಲೇಷ್ಯಾ. ಸೊ ಇವತ್ತು ನಮ್ಮ ಡೇ 5 ಇನ್ ಮಲೇಷ್ಯಾ, ಅಂದರೆ ಪೆನಾಂಗ್ನು ಸೇರಿಸ್ಕೊಂಡು ರೈಟ್ ನಾವು ಕೋಲಾಲಂಪುರಲ್ಲಿರುವಂಥ ಸೆಂಟ್ರಲ್ ಮಾರ್ಕೆಟಿಗೆ ಬಂದಿದ್ವಿ. ಸೊ ಆಲ್ರೆಡಿ ಸೆಂಟ್ರಲ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿ ಆಯಿತು. ಸೆಂಟ್ರಲ್ ಮಾರ್ಕೆಟಿಗೆ ಬರಬೇಕಿದ್ರೆ ಹೆವಿ ಮಳೆ ಇತ್ತು. ಸೊ ಹಾಗಾಗಿ ಒಳಗಡೆಗೆ ಹೋಗಿ ನಾವು ಫಸ್ಟ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಈಗ ರೈಟ್ ನಾವು ಹೊರಗೆ ಬಂದ್ವಿ, ಮಳೆ ನಿಂತಿದೆ. ಸೊ ಸೆಂಟ್ರಲ್ ಮಾರ್ಕೆಟಲ್ಲಿ ಬೇಸಿಕಲಿ ನಿಮಗೆ ಕ್ಲೋತ್ಸ್ ಐಟಮ್ ಆಗಿರಲಿ ಅಥವಾ ನೆಕ್ಲೆಸ್, ಬ್ರೇಸ್ಲೆಟ್ಸ್ ಮತ್ತು ಸೊವೇನಿಯರ್ ಐಟಮ್ಸ್ಗಳು ಇವು ಅವೈಲಬಲ್ ಇದೆ. ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅಂತಲೇ ಹೇಳ್ಬೋದಲ್ವ ಪೂಜಾ? ಒಂದು ಸ್ವಲ್ಪ ಹೈಯರ್ ರೇಟೇ ಇದೆ. ಫಸ್ಟ್ ಫ್ಲೋರ್ ಎಲ್ಲ ಎಕ್ಸ್ಪೆನ್ಸಿವ್. ಫಸ್ಟ್ 2 ಫ್ಲೋರ್ ಇದೆ ಈ ಒಂದು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ. ಸೊ ಫಸ್ಟ್ ಫ್ಲೋರ್ ಎಲ್ಲ ಲೈಕ್ ಬಟ್ಟೆ ಸೆಕ್ಷನ್ ಅದು ಇದು ಇತ್ತು, ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಪೂಜಾ ಒಂದು 2-3 ಕ್ಲೋದಿಂಗ್ ಐಟಮ್ ನೋಡಿದ್ಲು. ಸೊ ಎಷ್ಟಿತ್ತು ಪೂಜಾ ಅದು? ಎಲ್ಲ 160 ರಿಂಗೆಟ್. ಎಲ್ಲ ಕಾಸ್ಟ್ಲಿ. ಎಲ್ಲ 2000-3000. ಸೊ 2000-3000 ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ. ಸೊ ಏನು ಶಾಪಿಂಗ್ ಮಾಡಲಿಲ್ಲ, ಜಸ್ಟ್ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಏನೋ ತಗೊಂಡ್ವಿ ನಾವು ಅಷ್ಟೇ. ಕಸ್ತೂರಿ ಸೊ ನೆಕ್ಸ್ಟ್ ಈಗ ಏನು ಸೆಂಟ್ರಲ್ ಮಾರ್ಕೆಟ್ ಪಕ್ಕದಲ್ಲೇನೆ ಕಸ್ತೂರಿ ವಾಕ್. ವಾಟ್ ಈಸ್ ದಟ್? ಮಾಮೂಲಿ ರೋಡ್ ಅಲ್ಲಿ ರಿಟೇಲ್ ಶಾಪ್ಗಳು, ಫುಡ್, ಆ ತರ ರಿಟೇಲ್ ಔಟ್ಲೆಟ್ಸ್ಗಳು. So we'll explore this one. ಈ ಒಂದು ದಿನದ ನಮ್ಮ ಪ್ಲಾನ್ ಏನಪ್ಪಾ ಅಂತಂದ್ರೆ ಲೋಕಲ್ನ ಎಕ್ಸ್ಪ್ಲೋರ್ ಮಾಡೋದು. ಕೋಲಾಲಂಪುರ್ ಲೋಕಲ್ ಲೈಕ್ ಲಿಟಲ್ ಇಂಡಿಯಾ ಆಗಿರ್ಬೋದು, ಅಥವಾ ಈ ಥರ ಸೆಂಟ್ರಲ್ ಮಾರ್ಕೆಟ್ ಮತ್ತೆ ಒಂದೆರಡು ಟೆಂಪಲ್. ಸೊ ಬೇಸಿಕಲಿ ಆದಷ್ಟು ಶಾಪಿಂಗ್ ಮಾಡಿಕೊಂಡು ಮಾರ್ಕೆಟ್ಸು ಮತ್ತೆ ಲೋಕಲ್ ಆಫ್ ಕೋಲಾಲಂಪುರ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಸೊ ನಮ್ಗನ್ಸಿದ್ದೇನು ಅಂತಂದ್ರೆ ಲೈಕ್ ನಮ್ಮ ಕರೆನ್ಸಿ ಏನಿದೆಯೋ ಅದು ಇಲ್ಲೊಂದು ಸ್ವಲ್ಪ ವೀಕ್. ಯಾಕೆಂದರೆ ಇಮ್ಯಾಜಿನ್ ಒಂದು ವಾಟರ್ ಬಾಟಲ್, 1.5 ಲೀಟ್ರ್ ವಾಟರ್ ಬಾಟಲ್ಗೆ ಸಮ್ವೇರ್ ಅರೌಂಡ್ 2.6 ರಿಂಗೆಟ್ಸ್ ಅಂತಂದರೆ 45 ರುಪೀಸ್. 1.5 ಲೀಟ್ರಿಗೆ 45 ರೂಪಾಯಿ ಅಲ್ವೆಲ್ಲ ವಾಟರ್ ಬಾಟಲು ವಾಟರು. ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಮಲೇಷ್ಯಾದಲ್ಲಿ ನಮ್ಮ ಕರೆನ್ಸಿ, ನಮ್ಮ ಕರೆನ್ಸಿ ಇಲ್ಲಿ ನಾನು ಹೇಳ್ತಾ ಇರೋದು. ಸೊ ಇವಾಗ ಕಸ್ತೂರಿ ವಾಕಲ್ಲಿ ಇದ್ದೀವಿ. ಸೊ ಬೇಸಿಕಲಿ ಇದು ಅಷ್ಟೇ ಶಾಪಿಂಗ್ ಮಾಡೋದು ರೋಡ್ ಸೈಡಲ್ಲಿ. ಅದು ಒಳಗಡೆ ಇತ್ತು, ಇದು ಹೊರಗಡೆ ಇದೆ, ಅಷ್ಟೇ ಡಿಫ್ರೆನ್ಸ್. ಬಾಳೆಕಾಯಿ ಬಜ್ಜಿ ಅಂತ ಬೇಕಾ? ಎಲ್ಲಾರ್ಗು ಒಂದು ಕತ್ತಿಗಂಗೆ ಹಾಕಬಿಡ್ಬೇಕಿಡಿ ನಾವುಗಳು ID ಕಾರ್ಡ್. ಸೇಫರ್ ಸೈಡ್ ಅದು ಯಾರಿಗೆ ಅಂತಂದ್ರೆ ಮಕ್ಕಳಿಗೆ ಗೊತ್ತು, ಮಕ್ಕಳಿಗೆ, ಆಮೇಲೆ ಲ್ಯಾಂಗ್ವೇಜ್ ಗೊತ್ತಿರಲ್ಲ, ಮೆಂಟಲಿ ರಿಟಾರ್ಡ್ ಪೀಪಲ್ಸ್ ಯಾರು ಇರ್ತಾರಲ್ಲ, ವಯಸ್ಸಾದವ್ರಿಗೆ ಯಾರು ಹೆಲ್ಪ್ ಮಾಡಲಿ ಅನ್ನೋದು ಮಾಡಬೇಕು. ನಾಟ್ ಫಾರ್ ದ ಪೀಪಲ್ ಲೈಕ್ ಅಸ್. ಒಂದು ಸ್ಟ್ರೀಟ್ ಅಲ್ಲಿ ಈ ಕಡೆ ಸೈಡ್ ಎಲ್ಲ ಲೈಕ್ ಶಾಪಿಂಗ್ ರಿಲೇಟೆಡ್, ಲೈಕ್ ಈ ಬ್ಯಾಗಿಗೆ ಚಾಮ್ಸ್ ಹಾಕೋತಾರಲ್ಲ ಅದು, ಮತ್ತೆ ನೆಕ್ಲೆಸ್, ಸರಗಳು, ಬ್ರೇಸ್ಲೆಟ್ಸ್ಗಳು, ರಿಂಗ್ಸ್ಗಳು. ಸೊ ಆ ಥರದ್ದಿದೆ. ಮತ್ತು ಈ ಕಡೆ ಸೆಕ್ಷನಲ್ಲಿ ಎಲ್ಲ ಫುಡ್ ರಿಲೇಟೆಡ್, ಲೈಕ್ ಏನಾರ ಐಸ್ ಕ್ರೀಮ್ಸ್ ಅಥವಾ ಡೋನಟ್ಸ್. ಸೊ ಈ ಥರದ ಐಟಮ್ಸ್ಗಳು ಈ ಕಡೆ ಇದೆ. ಫುಡ್ ಸೆಕ್ಷನ್ ಆ್ಯಂಡ್ ಸಾಫ್ಟ್ ಡ್ರಿಂಕ್ ಸೆಕ್ಷನ್.
ಇದನ್ನ ಐಕಾನಿಕ್ ಸೊ ಇದೆಲ್ಲ ಐಸ್ ಕ್ರೀಮ್ಗಳು, ಮಲೇಷ್ಯಾದ ಐಕಾನಿಕ್ ಪಾಯಿಂಟ್ಸ್ ರೀತಿಯಲ್ಲಿ ಐಸ್ ಕ್ರೀಮ್ ಶೇಪು. ಸೊ ಇದು ಒಂದಕ್ಕೆ 15 ರಿಂಗೆಟ್ ಆಗುತ್ತೆ. 15 ರಿಂಗೆಟ್ ಅಂದ್ರೆ ಎಷ್ಟಲ್ಲ? 350, somewhere around 300 to 350 ಆಗುತ್ತೆ. ಏನ್ ತಗೋತಾ ಇದೆ ಪೂಜಾ? ಕರಿ ಪಾಫ್. ಏನು ಫೇಮಸ್ ಅಲ್ಲ ಇಲ್ಲಿ? ಸೊ ಇದೆ, ಏನಿದೆ ಫಿಲ್ಲಿಂಗು? ಪೊಟ್ಯಾಟೊ ಫಿಲ್ಲಿಂಗ್. ಆಲ್ರೆಡಿ ಕೊಡ್ತಿದ್ವಿ, ಈ ಕಡೆ ಹ್ಯಾಬಿಟ್. ಹೆಂಗಿದ್ಯೋ? ಚೆನ್ನಾಗೈತೆ. ಆಲೂಗಡ್ಡೆ ನಮ್ ಕಡೆ ಮಸಾಲೆ ದೋಸೆ ಒಳಗೆ ಹಾಕ್ತಿವಲ್ಲ, ಆಲೂಗಡ್ಡೆ ಆ ಸ್ಟಫಿಂಗ್ ಇಟ್ಸ್ ಗುಡ್. ನಮ್ ಕಡೆ ಕರ್ಜಿಕಾಯಿ ಮಾಡಲ್ವಾ, ಆ ಶೇಪ್ ಅಲ್ಲಿ ಮಾಡಿದ್ದಾರೆ. ಒಂದಕ್ಕೆ 1 ರಿಂಗಿಟ್ ಕೊಡ್ಬೋದು. ನಾವು ಮಲೇಷ್ಯಾದಲ್ಲಿ ಫೇಮಸ್ ಅಂತಂದ್ರೆ ಲೈಕ್ ಒನ್ ಆಫ್ ದ ಫೇಮಸ್ ಡಿಶ್ ತರ ಈ ಒಂದು ಕರಿ ಪಾಫ್, ಅಂದ್ರೆ ನಮ್ ಕಡೆ ಸಮೋಸ ಇರಲ್ವಾ, ಸೊ ಅದೇ ತರ ಇರತ್ತೆ. ಇದ್ರಲ್ಲಿ ಪೊಟ್ಯಾಟೊ ಫಿಲ್ಲಿಂಗ್ ಇದೆ, ಒಂಥರ ಕರ್ಜಿಕಾಯಿ ಶೇಪ್ ಒಳಗಡೆ ಪೊಟ್ಯಾಟೊ ಫಿಲ್ಲಿಂಗ್ ಇದೆ. ಸೊ ಇದನ್ನ ಟೇಸ್ಟ್ ಮಾಡ್ತಾ ಇದೀವಿ. ಸೊ ಹಂಗೆ ಇವತ್ತು ಏನೇನೆಲ್ಲ ಸಿಗುತ್ತೆ, ಏನೆಲ್ಲ ಟ್ರೈ ಮಾಡ್ಬೋದು ಇವತ್ತು, ಸೊ ಅದನ್ನೆಲ್ಲ ಟ್ರೈ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ ಇವತ್ತು. ಬಿಸಿ ಇದ್ರೆ ಚೆನ್ನಾಗಿರೋದು. ಸೇಮ್ ನಮ್ ಕಡೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಅದೇ ತರ ಇದೆ. ಅದಕ್ಕೆ ಕರ್ಜಿಕಾಯ್ದು ಔಟ್ರಿಂಗು ನಂಗೆ ಇಷ್ಟ ಆಯ್ತು. ಸೊ ಕರ್ಜಿಕಾಯಿಗೆ ಸ್ವೀಟ್ ಫಿಲ್ಲಿಂಗ್ ಬದಲು ಆಲೂಗಡ್ಡೆ ಪಲ್ಯ ಫಿಲ್ಲಿಂಗ್ ಚೆನ್ನಾಗಿದೆ. 1 ರಿಂಗೆಟ್ ಅರೌಂಡ್ 20. ರೈಟ್ ನಾವು ನಾವಿದ್ದೀವಿ ಪೆಟ್ಲಿಂಗ್ ಸ್ಟ್ರೀಟ್ ಅಲ್ಲಿ. ಸೊ ಇದು ಬಂದು ಸ್ಟ್ರೀಟ್ ಉದ್ದಕ್ಕೂ ಶಾಪಿಂಗ್ ಅಂಗಡಿಗಳು ಇಟ್ಟಿದ್ದಾರೆ ಸಣ್ಣ ಸಣ್ಣದು. ಸೊ ಆ ಶಾಪಿಂಗ್ ಅಂಗಡಿಗಳನ್ನ ನೋಡ್ಕೊಂಡು ಈ ಒಂದು ಸ್ಟ್ರೀಟ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಈಗ ಜಸ್ಟ್ ಒಂದು ಅಂಗಡಿಗೆ ಹೋಗಿದ್ವಿ. ಸೊ ಅಂಗಡಿಲಿ ಬ್ಯಾಗ್ಸ್ ಏನೋ ಇತ್ತು, ಜಸ್ಟ್ ಮಮ್ಮಿ ರೇಟ್ ಕೇಳ್ತು ಅಷ್ಟೇ. ಅದಕ್ಕೆ ಅವರು ಲೈಕ್ ನಮ್ಗೆ ರೇಟ್ ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ಬೇಡ ಅಂತಂದ್ವಿ. ಅದಕ್ಕೆ ಲೈಕ್ ನೀವೇನಾರ ತಗೊಳ್ಳಲ್ಲ ಅಂತಂದ್ರೆ ಯಾಕೆ ಪ್ರೈಸ್ ಕೇಳ್ತೀರಾ ಹಂಗೆ ಹೀಗೆ ಅಂತ ಒಂದ್ ಸ್ವಲ್ಪ ರೂಡಾಗೆ ಮಾತಾಡೋದು, ವಿಚ್ ಇಸ್ ನಾಟ್ ಗುಡ್. ಲೈಕ್ ನಮಗ್ ಗೊತ್ತಾದ್ರೆ ತಾನೇ ಪ್ರೈಸು ತಗೊಳ್ಳೋದ ಬೇಡವಾ ಅಂತ ಡಿಸೈಡ್ ಮಾಡೋದು. ಇದು ಬಂದು ಪೆಟ್ಲಿಂಗ್ ಸ್ಟ್ರೀಟ್. ಸೊ ನೋಡ್ತಾ ಇರ್ಬೋದು ಉದ್ದಕ್ಕೂ ಫುಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಂಗಡಿಗಳಿದೆ. ಸೊ ಬೇಸಿಕಲಿ ಇದು ಬಂದು ಸ್ಟ್ರೀಟ್ ಶಾಪಿಂಗ್. ನಿಮಗೆ ಈ ಲಕ್ಸುರಿ ಬ್ಯಾಗ್ಸ್ಗಳದ್ದು ಗ್ರೂಪ್ ಐಟಮ್ಸ್ಗಳು ಸಿಗುತ್ತೆ. ಲೈಕ್ ಪ್ರಾಡಾ, ಗೂಚಿ, ಲೂಯಿ ವಿಟಾನ್ ಅಂಥದ್ದು ಸೆಕೆಂಡ್ ಕಾಪಿಗಳದ್ದು ಬ್ಯಾಗ್ ನಿಮಗೆ ಇಲ್ಲಿ ಸಿಗುತ್ತೆ. ಬಟ್ ಒಂದು ಸ್ವಲ್ಪ ಪ್ರೈಸಿನೇ. ಐ ಥಿಂಕ್ ನೀವು ಬಾರ್ಗೇನ್ ಮಾಡ್ಬೋದು. ಸೊ ಇದಾಗಿತ್ತು ಪೆಟ್ಲಿಂಗ್ ಸ್ಟ್ರೀಟ್, ಶಾಪಿಂಗ್ ಸ್ಟ್ರೀಟ್.
ಏನಂತ ಕಡಿಮೆ ರೇಟ್ ಅಂತ ಏನೂ ಇಲ್ಲ. ಸೊ ದುಡ್ಡಿದ್ರೆ ದುನಿಯಾ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ. ಪ್ಲಸ್ ಬಾರ್ಗೇನಿಂಗ್ ಸ್ಕಿಲ್ಸ್ ಗೊತ್ತಿರಬೇಕು. ಸೊ ಬಾರ್ಗೇನಿಂಗ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಕಡಿಮೆಗೆ ಸಿಗ್ಬೋದು. ಬಟ್ ಅಂಥ ಕಡಿಮೆಗೆ ಏನೂ ಇಲ್ಲ ಇಲ್ಲಿ. ಯಾಕಂತಂದರೆ ಒಂದು ಸಣ್ಣ ಸ್ಲಿಂಗ್ ಬ್ಯಾಗ್ ಡ್ಯೂಪ್ದು ನಾವು ಮೈಕಲ್ ಕಾರ್ಸ್ದು ಡ್ಯೂಪ್ ಕೇಳಿದ್ವಿ, 100 ರಿಂಗೆಟ್ಸ್ ಅಂತಂದ್ರು, ವಿಚ್ ಇಸ್ ಸಮ್ವೇರ್ 2,000 ರೂಪಾಯಿ ಏನೋ ಆಗುತ್ತೆ, 2,500 ರೂಪಾಯಿ. ಸೊ ಡ್ಯೂಪ್ಗೆ ಯಾಕೆ ಅಷ್ಟೊಂದು ಕೊಡೋದು? ಸೊ ಒಂದು ಶಾರ್ಟ್ ಫುಡ್ ಬ್ರೇಕ್, ಸ್ನ್ಯಾಕ್ ಬ್ರೇಕ್ನ ತಗೊಂಡಿದ್ದೀವಿ. ಟೈಮ್ ಈಗ 1:40ನಾ? ನಾವು ಸ್ಟಾರ್ಟ್ ಮಾಡಿದ್ದು ಡೇನ 10:30ಗೆ. ಅಲ್ಲ, ಡೇ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. 1:40 3 ಜಾಗ ನೋಡಿದ್ದು ನಾವು. ಇದು ಸೊ 1:40 ಆಗಿದೆ. ಸೊ ಫಸ್ಟ್ ನಾವು ಇಲ್ಲಿ ಪೈನಾಪಲ್ ತಗೊಂಡಿದ್ದೀವಿ. ಇದು ಎಷ್ಟು ರಿಂಗೆಟ್ ಇದು ಪೈನಾಪಲ್? 8 ರಿಂಗೆಟ್ಟು ಅಂತಂದರೆ 160 ರೂಪಾಯಿ. ಇದೊಂದು ಬಾಕ್ಸರ್ ಕೊಟ್ಟಿರುವಂಥ ಕಟ್ ಮಾಡಿರುವಂತಹ ಪೈನಾಪಲ್ಲು. ನಮ್ಮ ಕಡೆ 50 ರೂಪಾಯಿ 3. ಅದೇ ನಮ್ಮಮ್ಮ ಅಂತಾರೆ 3 ಹಣ್ಣು ಬರುತ್ತಂತೆ ನಮ್ಮ ಕಡೆ. ನೆಕ್ಸ್ಟ್ ಇಲ್ಲಿ ನಾವು ತಗೊಂಡಿದ್ದೀವಿ ಪುಟ್ಟು ಬ್ಯಾಂಬೂ. ಪುಟ್ಟು ಬ್ಯಾಂಬೂನಾ? ಸೊ ಇದು ಕೋಕೋನಟ್ ಮತ್ತೆ ಶುಗರು. ಇದೇನು ಇದರಲ್ಲಿ ಒಳಗಡೆ ಶುಗರ್ ಇದೆ ಅಂದ್ರಪ್ಪ. ಇದನ್ನು ಟ್ರೈ ಮಾಡ್ತಾ ಇದೀವಿ. ಇದು 5 ಪೀಸಸ್ಗೆ 5 ರಿಂಗೆಟ್, ಅಂದ್ರೆ 1 ಪೀಸ್ಗೆ 1 ರಿಂಗೆಟ್ ಬೀಳ್ತು. ಫಸ್ಟ್ ಬೈಟ್ ಆಯ್ತಾ? ಸ್ವೀಟು. ಇದು ನೋಡ್ತಾ ಇರ್ಬೋದು, ಇದು ಮಧ್ಯ ಶುಗರ್, ಸುತ್ತ ಕೋಟೆಡ್ ವಿತ್ ಕೋಕೋನಟ್ ಮತ್ತೆ ಬ್ಯಾಂಬೂ ಅಲ್ಲಿ ಇದನ್ನ ಸ್ಟೀಮ್ ಮಾಡಿರ್ತಾರೆ. ಸೊ ಲೆಟ್ಸ್ ಹ್ಯಾವ್ ಅ ಬೈಟ್. ಚೀರ್ಸ್. ಔಟರ್ ಟೆಕ್ಸ್ಚರು ಕೇಕ್ ಥರ ಇದೆ, ಒಳಗಡೆ ಶುಗರು, ಔಟರ್ ಲೇಯರ್ ಕೋಕೋನಟ್ಟು. ಸೊ ಇದು 3 ಬ್ಲೆಂಡ್ ಆಗಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಟೇಸ್ಟ್. ಇದು ಯಾ ಥಮ್ಸ್ ಅಪ್. ಟ್ರೈ ಮಾಡ್ಬೋದು ಇದನ್ನ. ಪುಟ್ಟು ಬ್ಯಾಂಬೂ. ಹಾಂ, ವೆಲ್ಕಮ್ ಟು ಲಿಟಲ್ ಇಂಡಿಯಾ. ಸೊ ಮಲೇಷ್ಯಾದಲ್ಲಿ ನಾವು ಬಂದಿದ್ದೀವಿ ಲಿಟಲ್ ಇಂಡಿಯಾ ಅನ್ನೋ ಜಾಗಕ್ಕೆ. ನನ್ನ ಮೊಬೈಲ್ ಇಂಡಿಯಾದವ್ರು ಯಾವ ದೇಶದಲ್ಲಿ ಇಲ್ಲ ಹೇಳಿ? ಎಲ್ಲಿ ಯಾವ ದೇಶದಲ್ಲಿ ಹುಡುಕಿದ್ರು ಇಂಡಿಯಾದವ್ರು ಒಂದು ಸಿಗ್ತಾರೆ. ಸಿಗುತ್ತೆ ಅನ್ನೋದಕ್ಕಿಂತ ಒಂದು ದೇಶದಲ್ಲಿ ಒಂದು ಸ್ಟ್ರೀಟ್, ಒಂದು ಏರಿಯಾನ ಇಂಡಿಯನ್ಸಿಗೆ ಡೆಡಿಕೇಟೆಡ್ ತರ ಇರುತ್ತಲ್ಲ, ದಟ್ ಈಸ್ ರಿಯಲಿ ಗ್ರೇಟ್. ಸೊ ಇಲ್ಲಿ ಸಿಂಗಾಪುರಲ್ಲೂ ಲಿಟಲ್ ಇಂಡಿಯಾ ನೋಡಿದ್ವಿ ಕೂಡ. ಅಂದ್ರೆ ಎಲ್ಲಾ 50, 60, 100 ಇಯರ್ಸ್ ಡೌನ್ ಬಂದೆಲ್ಲ ಇಲ್ಲಿ ಸೆಟಲ್ ಆಗಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಸೊ ಇದು ಉದ್ದಕ್ಕೂ ಏನು ಸ್ಟ್ರೀಟ್ ಇದೆಯೋ ಇದಿಷ್ಟೇ ಲಿಟಲ್ ಇಂಡಿಯಾ. ಸೊ ಅದು ಇಂಡಿಯನ್ ಫೀಲ್ ಹೆಂಗ್ ಬರುತ್ತೆ ಅಂತಂದ್ರೆ, ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು, ರೋಡ್ ಸುತ್ತ ಈ ರೀತಿಯಾದ ಆರ್ಚಸ್ಗಳನ್ನ ಹಾಕಿದ್ದಾರೆ, ಜೊತೆಗೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಮೇಲ್ಗಡೆ. ಐ ಥಿಂಕ್ ನೈಟ್ ಹೊತ್ತು ನೋಡಕ್ ಚೆನ್ನಾಗಿರುತ್ತೆ. ಬಟ್ ಯಾ, ನಂದಲೆಸ್ ಲಿಟಲ್ ಇಂಡಿಯಾ ಒಂಥರ ಚೆನ್ನಾಗಿದೆ. ಎಸ್ಪೆಷಲಿ ಇಂಡಿಯನ್ಸ್ ಯಾರೆಲ್ಲ ಈ ಒಂದು ದೇಶದಲ್ಲಿ ಇರ್ತಾರೋ, ಸೊ ಅವ್ರಿಗೆ ಈ ಒಂದು ಪ್ಲೇಸಲ್ಲಿ ಇಂಡಿಯನ್ ರಿಲೇಟೆಡ್ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಸೊ ಬಟ್ ಪ್ರೈಸ್ ವೈಸ್ ಅಫ್ಕೋರ್ಸ್ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ನಮ್ಮದು ಸ್ವಲ್ಪ ಕಡಿಮೆ ಅನಿಸುತ್ತೆ ನಮಗೆ.
ಇಲ್ಲಿ ಇರೋರ್ಗೆ ಲೈಕ್ ನಾವು ಇಲ್ಲಿ ಪ್ರೈಸ್ ನೋಡಿದ್ರೆ ಜಾಸ್ತಿ, ಬಟ್ ಇಲ್ಲಿ ಅವ್ರಿಗೆ ಐ ಥಿಂಕ್ ಇದು ಓಕೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಸಿಗದಿರೋ ವಸ್ತು ಲೈಕ್ ಇಂಡಿಯಾದಲ್ಲಿ ಮಾತ್ರ ಸಿಗುವಂತ ವಸ್ತು ಇಲ್ಲಿ ಸಿಗ್ತಿದೆ ಅಂತಂದ್ರೆ ಓಕೆ. ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಾಯ್ತು ಲಿಟಲ್ ಇಂಡಿಯಾನ. ಸೊ ನೆಕ್ಸ್ಟ್ ನಮ್ಮ ಗೈಡ್ ಅಕ್ಕ ಎಲ್ಲಿ ಕರ್ಕೊ ಹೋಗ್ತಾವ್ರೆ? ಒಂದು ಟೆಂಪಲ್, ಚೈನೀಸ್ ಟೆಂಪಲ್ ಇದೆ, ಟಿಯಾನ್ ಹೌ ಟೆಂಪಲ್. ಒಂದು ಚೈನೀಸ್ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಕಮ್ಮಿನೇ, ಒಂದು 2 ಕಿಲೋಮೀಟರ್ ಒಳಗಡೆ. ಸೊ ಈ ಒಂದು ಚೈನೀಸ್ ಟೆಂಪಲ್ ಅಲ್ಲಿ ನನ್ನ ಹಿಂದೆಗಡೆ ನೀವು ಈ ಒಂದು ಓಲ್ಡ್ ಮ್ಯಾನ್ ಸ್ಟ್ಯಾಚ್ಯೂನ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ಈಸ್ ದ ಗಾಡ್ ಆಫ್ ಮ್ಯಾರೇಜ್, ದ ಮ್ಯಾಚ್ ಮೇಕರ್ ಫ್ರಮ್ ಹೆವೆನ್ ಅಂತಂದ್ರೆ ಇವ್ರ ಕೈಯಲ್ಲಿ ಒಂದು ಕೋಲು ಮತ್ತೆ ಬುಕ್ ಇರುತ್ತೆ. ಆ ಬುಕ್ದು ಹೆಸರು ಬಂದು 1 ಸೆಕೆಂಡ್, ಇಟ್ ಈಸ್ ಅ ರೊಮ್ಯಾನ್ಸ್ ಬುಕ್. ಸೊ ಆ ಒಂದು ರೊಮ್ಯಾನ್ಸ್ ಬುಕ್ ಅಲ್ಲಿ ಲೈಕ್ ಆಲ್ರೆಡಿ ಡೆಸ್ಟಿನ್ಡ್ ಆಗಿರುತ್ತಲ್ಲ ಕಪಲ್, ಸೊ ಅವ್ರ ಹೆಸರು ಬರ್ದಿರುತ್ತೆ. ಸೊ ಅವರು ಕೆಳಗಡೆ ಬಂದು ಸೊ ಆ ಕಪಲ್ನ ಮೀಟ್ ಮಾಡಿಸ್ತಾರೆ. ಸೊ ಅನ್ನೋದು ಒಂದು ಸ್ಟೋರಿ ಅಂತೆ, ಅದು ದ ಮ್ಯಾರೇಜ್ ಗಾಡ್ ಫ್ರಮ್ ಹೆವೆನ್. ಸೊ ಅಲ್ಲಿಗೆ ಬಂದು ಪ್ರೇ ಮಾಡಿದ್ರೆ ಬೇಗ ಮೊದಲು ಗೊತ್ತಿಲ್ಲ ಹಿಂಗೆ ಅಂತಲ್ಲ, ಬಟ್ ಸುಮಾರು ಜನ ಅಲ್ಲಿ ಪ್ರೇ ಮಾಡ್ತಾ ಇದ್ರು, ದ ಮ್ಯಾರೇಜ್ ಗಾಡ್ ಫ್ರಮ್ ಹೆವೆನ್. ಸೊ ಈ ತರ ಚೈನೀಸ್ ಅಲ್ಲಿ ಸುಮಾರು ಚಿಕ್ಕದು ಸ್ಟೋರಿಗಳು ಚೆನ್ನಾಗಿರುತ್ತೆ ಕೇಳಲಿಕ್ಕೆ. ಮಾಜು ಪೂಜಾ ಇದೇನಾ ಅದು ನಿನ್ ಸಿ ಗಾಡ್ ಹೇಳಿದ್ದು? ಸೇಫ್ ಜರ್ನಿ, ಪ್ರೇ ಮಾಡಿದ್ರೆ ಸೇಫ್ ಜರ್ನಿ, ಸ್ಮೂತ್ ಆಗಿ ವಾಪಸ್ ರಿಟರ್ನ್ ಆಗೋದು, ಹ್ಯಾಪಿನೆಸ್, ಪ್ರಾಸ್ಪರಿಟಿ. ಓ ಬಟ್ ಸ್ಟೋರಿ ಇದೆ ಅಲ್ಲಿ ಹೌದು. ಮಾಜು. ಸೊ ಚೈನೀಸ್ ಕ್ಯಾಲೆಂಡರ್ ಪ್ರಕಾರ 2025 ನ ಇಯರ್ ಆಫ್ ಸ್ನೇಕ್ ಅಂತ ಕರೀತಾರೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಚೈನೀಸ್ ಟೆಂಪಲ್ ಅಲ್ಲಿ ನೀವು ಸ್ನೇಕ್ದು ಸ್ಟ್ಯಾಚ್ಯೂಸ್ ಹಿಂಗೆ ನೋಡ್ಬೋದು. ಅಲ್ಲಿ 2025 ಅಂತ ಬರ್ತಿದ್ದಾರೆ ವಿತ್ ಸ್ನೇಕ್. ಸೊ ಚೈನೀಸ್ ಅಲ್ಲಿ ಯೂಶಲಿ ಪ್ರತಿ ಒಂದು ವರ್ಷಕ್ಕೂ ಒಂದೊಂದು ಪ್ರಾಣಿನ ಆನಿಮಲ್ನ ಲಿಂಕ್ ಮಾಡ್ತಾರೆ. ಇಯರ್ ಆಫ್ ರ್ಯಾಬಿಟ್, ಇಯರ್ ಆಫ್ ಸ್ನೇಕ್, ಇಯರ್ ಆಫ್ ಡಾಗ್, ಇಯರ್ ಆಫ್ ಪಿಗ್. ಸೊ ಈ ತರ ಎಲ್ಲ ಇರುತ್ತೆ. ಸೊ ನೀವು ಯಾವ ಪ್ರಾಣಿಗೆ ಸೇರ್ತೀರಾ, ನಿಮ್ಮ ಹುಟ್ಟಿದ ವರ್ಷನ ಚೆಕ್ ಮಾಡಿ ಗೂಗಲ್ ಅಲ್ಲಿ, ಮತ್ತೆ ಚೆಕ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರ್ಯಾರು ಅಂತ. ಸೊ ನಂದು ಬಂದು ಇಯರ್ ಆಫ್ ಡಾಗ್. ಏನ್ ನೋಡ್ದೆ ಪೂಜಾ ಈಗ? ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸ್ ಇದೆ. ನಿಮ್ಗೆ ಏನಾರ ಇಲ್ಲಿ ಬಂದು ಸೆಟಲ್ ಆಗಿ ಮದುವೆ ಆಗ್ಬೇಕಂದ್ರೆ ನೋಡಿ, ಇಲ್ಲಿ ಬಂದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ನನ್ನ ಮಾಡ್ಕೊ ಅಂತ ಹೇಳ್ತಾವಳೆ ನೋಡು, ನೀನು ಮಾಡ್ಕತ್ಯಾ? ಅವು ಏಣಿ ಆಟ ಎಷ್ಟ್ ದೊಡ್ಡದಾಗಿ ಮಾಡಿಟ್ಟಿದ್ದಾರೆ. ಇದೆಲ್ಲ ಐತೆ ಡೈಸು. ಮಾಡ್ಸಿದ್ರೆ ಇಲ್ಲಿ ಹಿಂಗ್ ಮಾಡಿದ್ರೆ ಮನೆಗಳಲ್ಲಿ ಚೆನ್ನಾಗಿರುತ್ತಲ್ವಾ. ಅವು ಏಣಿ ಆಟ ರೆಡಿ. ನಮ್ ಮನೆಗಳಲ್ಲಿ ಹಿಂಗ್ ಮಾಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ. ಹಾ, ನಾವೇ ಬಿಟ್ಕೊಳೋದು, ನಾವೇ ಆಡೋದು. ಸೊ ಟೆಂಪಲ್ ಬಂದು 2nd ಫ್ಲೋರ್ ಅಲ್ಲಿ ಇದೆ. 1st ಫ್ಲೋರ್ ಫುಲ್ ಮೀಟಿಂಗ್ ಹಾಲ್ ಟೈಪು. ಸೊ 2nd ಫ್ಲೋರ್ ಅಲ್ಲಿ ಟೆಂಪಲ್ ಇರೋದು. 2nd ಫ್ಲೋರಾ? ಆಫೀಸ್ ಇದು. ಆಫೀಸ್ ಕೆಳಗಡೆ ಮೀಟಿಂಗ್ ರೂಮ್, VIP ರೂಮ್, ಹಾಲು ಅವೆಲ್ಲ ಇದೆ.
ಸೊ ಈ ಒಂದು ಚೈನೀಸ್ ಟೆಂಪಲ್ ಅಲ್ಲಿ ನೀವು ಜಸ್ಟ್ ಇಲ್ಲಿ ರ್ಯಾಂಡಮ್ ಆಗಿ ಒಂದು ಸ್ಟಿಕ್ ನ ಪ್ರೇ ಮಾಡ್ಕೊಂಡು ಒಂದು ಸ್ಟಿಕ್ ಎತ್ಕೊಂಡು ಅಲ್ಲಿ ಒಂದು ನಂಬರ್ ಬರುತ್ತೆ. ಸೊ ಆ ನಂಬರ್ ತಕ್ಕಂಗೆ ಡ್ರಾಯರ್ ಹೇಳಿದ್ರೆ ಒಂದು ಚೀಟಿಯಲ್ಲಿ ಒಂಥರ ಜಾತಕ ಅಲ್ಲ, ಒಂಥರ ಏನೋ ಒಂಥರ ಮೆಸೇಜ್ ಫ್ರಮ್ ಗಾಡ್ ತರ ಅದಿರುತ್ತೆ. ಸೊ ನೋಡೋಣ ನನ್ಗೆ ಏನ್ ಬರುತ್ತೆ ಅಂತ. ಪ್ರಾಮಿಸ್ ನಾನು 53 ಅಂತಾನೆ ಅನ್ಕೊಂಡಿದ್ದೇನೆ ಬರುತ್ತೆ ಅಂತ. ಇಟ್ಸ್ 53. ಕ್ಲೋಸ್ ಮಾಡೋದು. ಮತ್ತೆ ಇಲ್ಲಿ ಬಾಕ್ಸ್ಗಳಿದೆ. ಸೊ You have a heart of gold and are blessed with good fortune. The present may not be smooth running. However, keep up with your kind and benevolent outways, and you will be duly rewarded in due course. ಹೇಳಿದ್ನಲ್ಲ, ಚೈನೀಸ್ ಅಲ್ಲಿ ಏನಾರ ಅನ್ಕೊಂಡು ಪ್ರೇ ಮಾಡಿ ನಂತರ ಇಲ್ಲಿ ಕಡ್ಡಿನ ಡ್ರಾ ಮಾಡೋದು. ಸೊ ಕಡ್ಡಿ ಮೇಲೆ ಇಲ್ಲಿ ನಂಬರ್ ಇಟ್ಟಿರ್ತಾರೆ. ಸೊ ಆ ನಂಬರ್ಗೆ ಇಲ್ಲಿ ತೆಗೆದ್ರೆ ಒಂದು ಮೆಸೇಜ್ ಫ್ರಮ್ ಗಾಡ್. ಒನ್ ಆಫ್ ದ ಚೈನೀಸ್ ನಂಬಿಕೆ ಮಾಡಿದೀನಿ, ಅದನ್ನ ನೋಡೋಣ. ಈ ಮಾಜು ಗಾಡ್ದು ಸ್ಟೋರಿ ಏನಪ್ಪಾ ಅಂತಂದ್ರೆ, ಈ ಸಮುದ್ರದಲ್ಲಿ ಹಡಗಲ್ಲಿ ಹೋಗ್ತಿರ್ತಾರಲ್ಲ, ಅವ್ರನ್ನ ಕಾಪಾಡಕ್ ಹೋಗಿ ಸತ್ತಂತ ಲೇಡಿ ಮಾಸು ಇವರು ಅಂದ್ರೆ ಅವ್ರನ್ನ ಸೇವ್ ಮಾಡಕ್ ಹೋಗಿ. ಸೊ ಜನ ಏನ್ ಮಾಡಿದ್ರು, ಇವ್ರ ಹೆಸರಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಲೈಕ್ ಇವರಿಂದ ನಾವು ಸೇಫ್ ಆದ್ವಿ, ಇನ್ ಫ್ಯೂಚರ್ ಅಲ್ಲೂ ನಮ್ಮನ್ನ ಕಾಪಾಡ್ತಾರೆ ಅಂತ. ಸೊ ದೇ ಸ್ಟಾರ್ಟೆಡ್ ಪ್ರೇಯಿಂಗ್. ಅದಕ್ಕೆ ಗಾಡೆಸ್ ಆಫ್ ಸಿ ಅಂತ ಕರೀತಾರೆ ಮಾಸುನ. ಸೊ ನೀವು ಇವ್ರನ್ನ ವರ್ಷಿಪ್ ಮಾಡಿದ್ರೆ ಲೈಕ್ ನಿಮ್ದು ಸೇಫ್ ಆಗಿ ಜರ್ನಿ ಇರುತ್ತೆ. ಲೈಕ್ ನೀವು ಸೇಫ್ ಆಗಿ ವಾಪಸ್ ರಿಟರ್ನ್ ಆಗ್ತೀರಾ ನಿಮ್ಮ ಹೋಮ್ಗೆ. ಲೈಕ್ ಪ್ರಾಸ್ಪರಸ್ ಲೈಫ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ ಅಂತ ನಂಬ್ತಾರೆ ಇವ್ರ ಇದ್ರ ಪ್ರಕಾರ, ಕಲ್ಚರಲ್ಲಿ. ಸೊ ಈ ಒಂದು ಚೈನೀಸ್ ಟೆಂಪಲ್ ಬಂದು 6 ಸ್ಟೋರಿ ಫ್ಲೋರ್, ಲೈಕ್ 6 ಫ್ಲೋರ್ ಇರೋದ್ರಿಂದ ಸೊ ಪ್ರತಿ ಫ್ಲೋರ್ಗೂ ಹೋಗಿ ನೀವು ಈ ಒಂದು ಫ್ಲೋರ್ ಅಲ್ಲಿ ಕಾಣುವಂತಹ ವ್ಯೂ ಪಾಯಿಂಟ್ ನ ನೀವು ನೋಡಿ ಎಂಜಾಯ್ ಮಾಡಬಹುದು. ಸೊ ಇವಾಗ ನಾನು ಆಲ್ಮೋಸ್ಟ್ ಥರ್ಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಸೊ ಥರ್ಡ್ ಫ್ಲೋರ್ ಇಂದ ಈ ರೀತಿ ಇದೆ ವ್ಯೂ. ಸೊ ಇದು ನನ್ನ ಬ್ಯಾಕ್ ಸೈಡ್ ವ್ಯೂ, ಮತ್ತೆ ಇದು ನನ್ನ ಫ್ರಂಟ್ ವ್ಯೂ. ಸುತ್ತ ಮಲೇಷಿಯಾದು ಬಿಲ್ಡಿಂಗ್ಸ್ ಅಂಡ್ ಟೆಂಪಲ್ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ನ ನೀವು ಈ ಒಂದು ಪಾಯಿಂಟ್ ಇಂದ ನೋಡಬಹುದು. ಹೆಂಗಿದೆ ರೆಡಿ ವ್ಯೂ? ಅಕ್ಕನೇನು ಕೇಳೋದೇ ಬೇಡ, ಒಂದೇ ವರ್ಡ್ ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ತಾನೇ ಕರ್ಕೊಂಡು ಬಂದಿರೋದು ಇಲ್ಲಿ. ಫೈನ್, ಚೆನ್ನಾಗಿದೆ. ಓಡಾಡಿ ಸುಸ್ತಾಗ್ತದೆ ಅಷ್ಟೇ. ನೀರ್ ಕುಡಿತೀರಾ? ನೀರು ಕುಡಿದ್ಮೇಲೆ ಅಲ್ಲಿ ಬಂದಿರೋದು. ಸೊ ಈ ಒಂದು ಪಾಯಿಂಟ್ ಇಂದ ನೀವು KLCC ಟವರ್ ಮತ್ತೆ ಮೆಡ್ರೇಕಾನ ನೋಡ್ಬೋದು. ಈಗ ಮೆಡ್ರೇಕಾ ಮತ್ತೆ KLCC ಟವರ್ ನೀವು ಯಾವ್ದೇ ಪಾಯಿಂಟ್ ಆಫ್ ಮಲೇಷ್ಯಾದಲ್ಲಿ ಕೋಲಾಲಂಪುರಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ಕಾಣಿಸುತ್ತದು.